ಇವಾಗ ಬಂದಿರೋದು ಒರಿಜಿನಲ್ ಮುಳ್ಳಯ್ಯನಗಿರಿ. ಇದು ಕ್ರೇಜಿ ಆಗಿದೆ. ನಕ್ಕಲ್ಲೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಸ್ನೇಹಿತರೆ, ನಮ್ಮ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಎಪಿಸೋಡ್ 2ಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ಫುಲ್ಲು ಚಿಂದಿಯಾಗಿ ಎಂಜಾಯ್ ಮಾಡೋಣ. ಭಾಗ 2 ಅಲ್ಲಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಒಳ್ಳೊಳ್ಳೆ ಪ್ಲೇಸು. ನಾವು ನಿನ್ನೆ ನೋಡಿದ್ದಲ್ಲ ಮುಳ್ಳಯ್ಯನಗಿರಿ 1 ನಿಮಗೆ ಆಲ್ರೆಡಿ ಹಳೆ ವಿಡಿಯೋ ಇದೆಯಲ್ಲ, ಅದು ಮುಳ್ಳಯ್ಯನಗಿರಿ ನೋಡೇ ಇಲ್ಲ ನಾವು. ಇನ್ನು ಮೇಲಿದೆ ಅನ್ನೋದು ಕೆಲವರು ಯಾರೋ ಒಬ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿತ್ತು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಏನು ಪ್ಲೇಸ್ ಅಂತ. ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಂತೆ ಪ್ಲೇಸು. ಹೋಗಿ ನೋಡೋಣ ಮುಳ್ಳಯ್ಯನಗಿರಿ ಹೇಗಿದೆ ಏನು ಇತ್ತ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಕೆಲವರೆಲ್ಲ ನಡ್ಕೊಂಬರ್ತಾ ಇದ್ದಾರೆ. ನಾವು ನಡ್ಕೊಂಬರಕ್ಕೆ ಪ್ಲ್ಯಾನ್ ಹಾಕಿದ್ವಿ, ಬಟ್ 3 ಕಿಲೋಮೀಟ್ರ್ ಮೇಲಿದೆ. ಅದು ಬಂದಿದ್ರೆ ಆಲ್ರೆಡಿ ನಡ ಬಿದ್ದೋಗಿತ್ತು. ಇನ್ನೂ 500 ಮೆಟ್ಲು ಹತ್ಬೇಕಂತಲ್ಲಿ ಮೆಟ್ಲದಿಯಂತೆ. ಹಿಂಗೇನೋ ನಾವು ಬಂದಿದ್ರೆ ಮುಗೀತು ನಮ್ಮ ಕತೆ. ಅದಕ್ಕೆ ಅದ್ರ ಸವಾಸ ಬೇಡ ಅಂತೇಳಿ 50 ರೂಪಾಯಿ ಕೊಟ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಅಲ್ಲಿಂದ ಮೇಲಕ್ಕೆ ಬಂದಮೇಲೆ ಅಲ್ಲಿಂದ 50 ರೂಪಾಯಿ ತೊಗೊಳ್ತಾರೆ. ಇಲ್ಲಿಗೆ ತಿರ್ಗಾ ಆ ಕಡೆಯಿಂದ ಬರ್ಬೇಕಾದ್ರು 50 ರೂಪಾಯಿ ತೊಗೊತಾರೆ. ಸ್ನೇಹಿತರೆ, ಯಾರು ಬಂದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಬಂದರೆ 5-6 ಪ್ಲೇಸ್ ಇದೆ ನೋಡಬೇಕು. ಇಂಪಾರ್ಟೆಂಟ್ ಅಂದರೆ ನೀವು ಕಾರ್ ಎಂಟ್ರಿಗೆ ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕು. ಅದು 2 ದಿನದ ಮುಂಚೆ ಮಾಡಿಕೊಂಡು ಬನ್ನಿ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಗಾಡಿ ಬಿಡಲ್ಲ, ಓನ್ ಗಾಡಿಗಳನ್ನ ಬಿಡಲ್ಲ. ಆದರೂ ನಾವು ಬೇರೆ ಬಾಡಿಗೆ ಮಾಡ್ಕೊಂಡು ಹೋದ್ರೆ ಎವ್ವಿ ಖರ್ಚು ಸ್ನೇಹಿತರೆ. 3,000-3,500 ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಿಕೊಂಡು ಬನ್ನಿ, ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ಅಷ್ಟೇ, ಇನ್ನೇನು ಹೇಳಲ್ಲ. ಎಲ್ಲ ಕವರ್ ಮಾಡ್ಕೊಳ್ಳಿ ಫುಲ್ಲು. ಏನೋ ನಮ್ಮ ಮನೆ ಬರೋನೇ ಸರಿ ಇಲ್ಲ ಸ್ನೇಹಿತರೆ. ಒಂದು ಕಡೆ ನಾವು ಎಲ್ಲಿ ನಂದಿ ಬೆಟ್ಟಕ್ಕೆ ಹೋದಾಗ ಮೋಡನೇ ಬರಲಿಲ್ಲ. ಇಲ್ಲಿ ಸೂಪರ್ ಆಗಿದೆ. ಫಾಗು ಎಲ್ಲ ಸಖತ್ತಾಗಿದೆ. ಬಟ್ ಮಳೆ ವ್ಯೂ ಹೊಡಿತಾ ಇದೆ. ಹಿಂಗೆ ನಾವು ಹೋಗಿದ್ದ ಕಡೆ ಎಲ್ಲ ನಮ್ದು ಏನಾದರೂ ಒಂದು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಏನೇನ ಬರೋಣ ಗೊತ್ತಿಲ್ಲ. ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಣ ಬನ್ನಿ. ಬ್ಯಾಗಿ ಪೇಂಟ್ ಮರ್ಸ್ಕೊತಾ ಇದೆಯಾ? ತಿನ್ಕೊಂಡು ಹೋಗ್ಬಿಡೋಣ, ಶಕ್ತಿ ಬೇಕಲ್ಲ. ಇಲ್ಲಿ ಏನು ಚೆನ್ನಾಗಿರಲ್ಲ, ಆದ್ರೂ ತಿನ್ಬೇಕು. ಕಾಫಿ, ಬಜ್ಜಿ, ಬೋಂಡಾ, ಮ್ಯಾಗಿ, ಗೋಬಿ, ಮಸಾಲ, ಬೇಲು. ಐನೂರು ಮೆಟ್ಲು ಹತ್ಬೇಕು ಅಂದ್ರೆ ಶಕ್ತಿ ಬೇಕಲ್ಲ. ಇಲ್ಲ ಅಂದ್ರೆ ಅಷ್ಟೇ ನಮ್ಮ ಕತೆ. ಅಲ್ಲಿಂದನೇ ಬಿದ್ದೋಗ್ಬಿಡ್ತೀವಿ. ಲೀಡರ್ ಇರ್ತಾರಲ್ಲ, ಇಟ್ಕೊಳ್ಳ ನನ್ನ ಮಾನ ಮರ್ಯಾದೆ ಕಳಿತೀನಿ. ಇಟ್ಕೊಳ್ಳಿ. ನವೀನ ಬರಲಿ ನೋಡಿ ಸ್ನೇಹಿತರೆ. ಈ ನನ್ನ ಮಗ ಅಲ್ಲಿ ಕೆಳಗಡೆ ಅವೆಲ್ಲ ವಿಡಿಯೋ ಮಾಡಿದ್ದು ಹೇಳಿದ್ನಲ್ಲ, ಅದೇ ಮುಳ್ಳಯ್ಯನಗಿರಿ ಅಂತ ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟಿದ್ದ. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹೆಂಗೋ ಆಟೋ ಡ್ರೈವರ್ ಹೇಳಿದಕ್ಕೆ ಬದುಕಂಡೆ. ಇಲ್ಲ ಅಂದ್ರೆ ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಗೋಯ್ತಿತ್ತು. ಇವ್ನಿಗೆ ಏನ್ ಮಾಡೋಣ ಹೇಳಿ? ಇಲ್ಲಿಂದ ತಳ್ಳದ ಏನ್ ಮಾಡೋದು? ತಳ್ಬಿಡೋಣ ನೋಡಿ. ಸಬ್ಸ್ಕ್ರೈಬರ್ ಹೇಳ್ತಾರೆ ತಳ್ಬಿಡಿ ಅಂತ. ಯಾರು ಹೇಳಿದ್ದು? ಸೈಡ್ಗೆ ಹಾಕೋ ಹಂಗ ತಳ್ಬಿಡು ಅಂದ್ರು ಕಣವ್ರು. ಸ್ನೇಹಿತರೆ, ಫುಲ್ಲು ಮಳೆ. ಗೋಪ್ರ ತಗೋಬೇಕಾಗಿತ್ತು. 60 ತಗೊಂಡ್ಬಿಟ್ಟು ಲೆನ್ಸ್ ಹೋಯ್ತದೇನೋ ಭಯ ಆಯ್ತು. ಗಾಳಿ ಯಾವ ಥರ ಇದೆ ನೋಡಿ ಗುರು. 1 2 3 4 5 6 7 8 9 10
ಸ್ಟೆಪ್ಸ್ ನೋಡಿ ಸ್ನೇಹಿತರೆ ಹೆಂಗಿದೆ. ಮಾಡ್ತಾ ಇದೀನಿ ಬಾಸ್. ಹಾಯ್ 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 ಸ್ನೇಹಿತರೆ, ಇವತ್ತು ಪರಿಸ್ಥಿತಿ ಯಾವ್ದಾದ್ರು ಹರ್ಷ ಹೇಳೋದು ಡೈರೆಕ್ಟ್. ಹರ್ಷ ಎಲ್ಲೋಂತವನು? ಹರ್ಷ ಎಲ್ಲಿದ್ಯಾ? ಇಂಥ ಒಳ್ಳೆ ಪ್ಲೇಸ್ನ ಬಿಟ್ಬಿಟ್ಟು ನಾವು ವಾಪಸ್ ಹೋಗ್ತಾ ಇದ್ವಲ್ಲ, ಏನ್ ಮಾಡೋಣ ಇವನಿಗೆ. ಪದಗಳು ಹೇಳ್ತಾವಲ್ಲ. ಸಿಕ್ಕಾಪಟ್ಟೆ ಜನ ಸ್ನೇಹಿತರೆ, ಭಯಂಕರ ಇದ್ದಾರೆ. ನಾವು ರಜೆ ಟೈಮಿಗೆ ಬಂದಿದ್ದೀವಲ್ಲ, ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ನೋಡಿ. ಮೆಟ್ಲು ಹತ್ತಕ್ಕೂ ಟ್ರಾಫಿಕ್ ಜಾಮ್. ಓ ಬಟ್ಟೆ ಅವನ ಹತ್ರ ಇರ್ಬೇಕು, ಹರ್ಷನ ಹತ್ರ. ನಕ್ಕನ್ಲೈ ಚಿನ್ನು. ಯಾರೋ ಇವರು ನಕ್ಕನ್ಲೈ ಚಿನ್ನು ಫ್ಯಾನ್ ಇರ್ಬೇಕು ಗುರು. ಅದನ್ನೇ ಹೇಳ್ತಿರೋ, ನಮ್ಮ ಬಾಯಿಗೂ ಅದೇ ಬರ್ಸ್ಬಿಟ್ಟವ್ರು ಇವರು. ಅದೇ ಬರ್ತದ ನೋಡಿ ಇವತ್ತೆಲ್ಲ. ಕ್ರೇಜಿ ನಕ್ಕನ್ಲೈ ಚಿನ್ನು. ಮಾವ ಬಂದರು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಆಮೇಲೆ ಹೂವಿನ ಸಾವಿಂತೆ ಮೂಡಿದ ಪ್ರಾಣದಂತೆ ನೀ ಬಂದ ಮೇಲೆ ಬಾಕಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಬ್ಯೂಟಿಫುಲ್ ಪ್ಲೇಸ್ ಗುರು, ಬ್ಯೂಟಿಫುಲ್ ಪ್ಲೇಸು. ಅಯ್ಯೋ ನಿನ್ ಮನೆ ಕಾಯುವಾಗ ಫೋಟೋ ಅಂತ ಎಲ್ಲ ಅರ್ಧೋಯ್ತಾವ ಇಲ್ಲಿ. ಇಲ್ಲ ಬಟ್ಟೆ ಬಂತು. ಇರಲೇ ಸುಧಾರಿಸಿ. ಇಂಥ ಜಾಗ ಬಿಟ್ಬಿಟ್ಟು ನನ್ನ ಮಗ ಯಾವ್ದೋ ಖಾಲಿ ಪರ ತೋರಿಸ್ಕೊಂಡು ಹೋಗಕ್ ಬಂದಿದ್ದಲ್ಲ ನನ್ನ ಮಗಂಗೆ ಏನ್ ಮಾಡೋಣ ಹೇಳಿ. ಬರ್ರಿ ಹೊಡಿರಿ ಹೊಡಿರಿ ಹೇಳ್ತೀನಿ. ಹೊಡಿರಿ ಹೊಡಿರಿ ಹಾಕಿ. ಹಾಕ್ರಿ 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 ಜೋರಾಗಿ ಹಾಕ್ರಿ. ಎಲ್ಲ ಹೊಡಿಯೋ ಹೊಡಿಯೋ. ಹಂಗೆ ಹೇಳ್ತಾ ಇರೋದು ಉಲ್ಟಾ ಅದು. ನಕ್ಕಿಲ್ಲ ಎಂತ ಹೇಳ ತಳ್ಳನ ಕಡೆ ನಮ್ಮ ಮೇಲಿಂದ ಬೇಡ ನಮ್ಗೆ. ಏನು ಬಿಡ್ಬೇಡ ಬಾ, ನಾವೇ ತಳ್ಬೇಕು ಬಾ. ನೀನ್ ಬಿಡ್ಬೇಡ, ನೀನ್ ಬಿದ್ರೆ ಆತ್ಮಹತ್ಯೆ, ನಾವು ತೊಳೆದ್ರೆ ಕೊಲೆ ಹೆಚ್ಚಿದೆ ಬಾ. ನಕ್ಕಲ್ಲೇ ಇಲ್ಲ ಅವ್ರೆ ಇವರೇ ಸ್ನೇಹಿತರೆ. ನಾನು ಎಲ್ಲೋದ್ರು ನಕ್ಕನ್ಲೇ ಅನ್ನಂಗೆ ಮಾಡಿದ್ದು ಇವರೇನೆ. ಇವ್ರು ಮೋಸ್ಟ್ಲಿ ದೊಡ್ಡ ಅಭಿಮಾನಿ ಇರಬೇಕು ನಕ್ಕನ್ಲೇಗೆ ನೋಡಿ. ಹೋಗ್ಬಿಡುತ್ತ ಬೇಡ. ಹರ್ಷ ಯಾಕೋ ಆಸೆ ಇಲ್ವೇನೋ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಉಚ್ಕೋ ತುರ್ಕೆ ಸೊಪ್ಪು ಇದೆ ಅಂತ ಅಲ್ಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ.
ತುರ್ಕಿ ಅಲ್ಲ ಕಣಲೆ ಅಲ್ಲ ಅದೆಲ್ಲ ಕಣ ಅಲ್ಲೇ ನೋಡು ಹತ್ರದ್ದು ಕಡೆ ರೈಟ್ ಸೈಡ್ ತೆಗೆಣ 360 ಇಲ್ಲೇ ನೋಡ ಏ ಇರೋಲ್ಲ ಆಯ್ತಲ್ಲ ಕಣ್ರು ಆಯ್ತಲ್ಲ ತೋರ್ಸ ಅಯ್ಯಪ್ಪ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಸೂಪ್ ಎಲ್ಲ ಕರ್ಗೋಯ್ತು ಕ್ಯಾಮ್ರಾ ಓಡ್ಸೋಕೊಂಡು ಬಟ್ಟೆ ಮಡಿಕೊಂಡಿದ್ದೆ ಅದನ್ನ ಈಗ ಒಳಗೆ ಓ ಎಲ್ಲ ಬಟ್ಟೆ ಉದುರಿಸ್ಬಿಟ್ಟಿದ್ದೀರ ಏ ಅವ್ನು ಮುಂದೆ ಕೈ ಕುಡಿಯ ಬಟ್ಟೆ ಯಾವ ಬಟ್ಟೆ ಅದು ಬ್ಲೂ ಕಲರ್ದು ಏನು ಮಾಡಿದೆ ಕ್ಯಾಮ್ರಾ ಓಡಿಸ್ಬಿಟ್ಟು ನನ್ನ ಕೈಯಲ್ಲಿ ಕೊಟ್ಟೆ ಅಲ್ಲೇ ಹುಟ್ಟುತ್ತಾವ ಕೊಟ್ಟಿದ್ದು ನಾನು ಇಲ್ಲಿ ಇಟ್ಕೊಳಲ್ಲ ಇಲ್ಲಿ ನೀನು ಹೊರ್ಸ್ಕೊಳ್ಳಿಲ್ವಾ ಆಮೇಲೆ ವರ್ಕೊಂಡು ತಿರ್ಗಿ ಒಣ ಕ್ಯಾಮ್ರಾ ಹೊರ್ಸ್ಕೊಂಡು ತೀಸ್ಕೊಂಡು ಬನ್ನಿ ಬ್ರೋ ಮೇಲೆ ಇರಿ ಬ್ರೋ ಆಯ್ತಲ್ಲ ಮಾಡಿಲ್ಲ ಮಾಡಿದ್ದೀರಿ ಏ ಇದಪ್ಪ ನಿಜವಾದ ಇದು ಅದನ್ನು ಬಿಟ್ಬಿಟ್ಟು ನಾನು ಮಗ ನನಗೆ ನೀನು ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಮಗ ಏನಾರು ಮಾಡೋಣ ಮಾಡಬೇಕು ಹೋಗಷ್ಟೇ ಏನಾರು ಮಾಡೋಣ ಏನು ಮಾಡೋಣ ಸೆಟ್ ಮಾಡ್ಬಿಟ್ರೆ ಅದಾಗಲ್ಲ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಭಿಮಾನಿ ಕಣ್ಣು ಪಾಪ ಬಿದ್ಬಿಟ್ಲು ದೃಷ್ಟಿ ಜಾಸ್ತಿ ಆಗ್ಬಿಟ್ಟವೆ ಎಲ್ಲ ನಿಮ್ಮಂತವ್ರದ್ದೇ ಕಣ್ಣು ಇದೆ ತಗೈತಲ್ಲ ಏನ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಮೇಲೆ ಮುಂದಕ್ಕೆ ಸಾಂಗ್ ಗೊತ್ತಿಲ್ಲ ಚೇತನವಾದಂತೆ ನೀನು ನಾನು ನೀ ಬಂದ ಮೇಲೆ ಬಾಕಿ ಮಾತು ಆಡ್ರೋ ಹಿಂದೆ ಹೋದಾಯ್ತಪ್ಪ ಓ ಹಾಕಲ್ಲೇ ಫೋಟೋ ಹಿಂಗೆ ಐತಿ ಬಟ್ಟೆ ಕೊಡಿಲಿ ಅಲ್ಲಿ ಬಾರೋ ಅಲ್ಲಿ ಕೆಳಗೆ ಇಲ್ಲಿ ಇಲ್ಲಿ ಇಲ್ವಾ ಇಲ್ಲಿ ಇಲ್ವಾ ಇದು ಹಳೆ ದೇವರುಗಳು ಅನ್ಸುತ್ತೆ ಯಾವ ದೇವರು ಅಂತ ಗೊತ್ತಿಲ್ಲ ಬಟ್ ಈ ಮುಳ್ಳೆಯಂಗಿರಿ ಅಂದ್ರೆ ಮೂಳಪ್ಪ ಅಂತಾರೆ ಇದು ನಮ್ಮ ತಾತ ಮುತ್ತಾತನ ಹೆಸರು ಮೂಳಪ್ಪ ಅಂತ ಸ್ನೇಹಿತರೆ ಅದು ಹೇಗೆ ಇಲ್ಲಿಗೂ ಅದಕ್ಕೂ ಲಿಂಕು ಗೊತ್ತಿಲ್ಲ ಮೂಳಪ್ಪ ಅಂತಾನೆ ನಮ್ಮ ತಾತನ ಹೆಸರು ನಮ್ಮ ಊರಲ್ಲೂ ಕೂಡ ನಮ್ಮ ಮೂಳಪ್ಪ ಅಂತಾನೆ ಗುರುತಿಸೋದು ಮೂಳಪ್ಪರ ಮನೆಯವರು ಅಂತಾನೆ ಗುರುತಿಸೋದು ನಮ್ಮನ್ನ ಇಲ್ಲಿಂದ ಕೆಳಗಡೆ ನೋಡಿದ್ರೆ ಹೇಗೆ ಕಾಣುತ್ತೆ ನೋಡಿ ಸ್ನೇಹಿತರೆ ವ್ಯೂ ಬಟ್ ಕ್ಯಾಮ್ರಾಗೆ ಫುಲ್ಲು ಮಳೆ ಇದೆಯಲ್ಲ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ ಸ್ನೇಹಿತರೆ ಅಂತಿಂತ ಮುಳ್ಳೆಯಂಗಿರಿಗೆ ಬಂದ್ವಿ ನೋಡಿ ಇದು ನಿಜವಾದ ಮುಳ್ಳೆಯಂಗಿರಿ ಅವಾಗಲೇ ನಮ್ಮ ಹುಡುಗ ಹೇಳಿದ್ರು ಹಂಗು ಇವಾಗ ಬಂದಿರೋದು ಒರಿಜಿನಲ್ ಮುಳ್ಳೆಯಂಗಿರಿ ಇದು ಕ್ರೇಜಿ ಆಗಿದೆ ನಕ್ಕಲ್ಲೇ ಕ್ರೇಜಿ ಫುಲ್ಲು ಮಳೆ ಸ್ನೇಹಿತರೆ ಹೆವಿ ಮಳೆ ಮುಳ್ಳೆಯನಗಿರಿ ಪೀಕ್ ಎತ್ತರವಾದ ಕರ್ನಾಟಕದ ಎತ್ತರವಾದ ಪ್ರದೇಶ ಮುಳ್ಳೆಯಂಗಿರಿಲಿ ಪೀಕ್ ನೋಡಿ ಸ್ನೇಹಿತರೆ ಮುಳ್ಳೆಯಂಗಿರಿ ಪೀಕು ಅಲ್ಲೇ ಗಂಟೆ ಇರೋದು ಬಸ ಅಂತ ಇದ್ದೀವಿ ಅಷ್ಟು ಎನರ್ಜಿ ಹಾಳಾಗೋಯ್ತು ಇವತ್ತು ಸೂಪರ್ ಪ್ಲೇಸ್ ಸ್ನೇಹಿತರೆ ಬಟ್ ಒಂದು ತಿಳ್ಕೊಳ್ಳಿ ಬುಕ್ಕಿಂಗ್ ಮಾಡಿ ಬನ್ನಿ ಹಾಗೆ ಅಂತೂ ಬರಬೇಡಿ ಸನಾ ಬಾಗ್ಲಾಕ್ಬಿಟ್ಟಿದ್ದಾರೆ ದೇವಸ್ಥಾನ ಓಪನ್ ಐತೆ
ಬನ್ನಿ ಒಳಗಡೆ ಹೋಗೋಣ, ಮೂಳಪ್ಪ ಆ ತಂದೆಗೆ ಕೈ ಮುಕ್ಕೊಂಬರೋಣ. ಇದಕ್ಕೂ ನಮ್ಮ ತಾತಂಗೂ ಏನು ಲಿಂಕೋ ಗೊತ್ತಿಲ್ಲ, ಅವ್ರ ಹೆಸರು ಇದೇನೆ, ಮುಳ್ಳಪ್ಪ ಅಂತಾನೆ. ಇರಲಿ, ತಂದೆ ಎಲ್ರಿಗೂ ಒಳ್ಳೇದು ಮಾಡಿ, ನಮಗೂ ಒಳ್ಳೇದು ಮಾಡಿ, ನಮ್ಮ ಗುರುಕೊಳ್ಳೋರ್ಗೂ ತುಂಬ ಒಳ್ಳೇದು ಮಾಡಪ್ಪ. ಇಲ್ಲೆಲ್ಲ ಇದ್ರಲ್ಲ ಅಲ್ಲಿ ಸ್ನೇಹಿತರೆ, ಇದು ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರದಲ್ಲಿ ಇದೀವಿ. ಇದು ಅಂದರೆ ಕರ್ನಾಟಕದಲ್ಲಿ ಅತಿ ಎತ್ತರದ ಪ್ರದೇಶ ಈ ಮಲೆನಾಡ ಮುಳ್ಳಯ್ಯನಗಿರಿ ಬೆಟ್ಟ. ಇಲ್ಲಿ ಬರ್ದಿದ್ದಾರೆ ನೋಡಿ ಸ್ನೇಹಿತರೆ, 63,000 ಫಿಟ್ ಅಲ್ಲಿ ಇದೀವಿ, ಹೈಟ್ ಅಲ್ಲಿ ಇದೀವಿ ನಾವು. ಎಷ್ಟು ಹೈಟು ಅಪ್ಪ, ಲೆಕ್ಕ ಹಾಕಕ್ಕೆ ಆಗಲ್ಲ. ಆದ್ರೂ ಒಂದು ಡೌಟು ಸ್ನೇಹಿತರೆ, ನನಗೆ ಹೆಂಗ್ ಕೌಂಟಿಂಗ್ ಮಾಡ್ತಾರೆ ಈ ಹೈಟ್ನ ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಫೋಟೋ ಶೂಟಿಗೆ ರೆಡಿ ಆದ್ವಿ. ಆ 1, ಆ 2, ಈಗ 3, ಈಗ ನಾವು ಬಂದ್ವಿ ನೋಡಿ 4. ಯಾಕೋ ಅದು ಅತ್ಲ ಗಾಳಿ ಸಿಕ್ಕಾಬಿಟ್ಟೆ ಸುಮ್ಮನೆ ಹಾಕ್ಬೇಕು. ಸಿಕ್ಕಾಕೊಂಡ್ಬಿಟ್ಟೈತೆ ಬ್ರೋ. ಹೊಟ್ಟೆ ಜಾಸ್ತಿ ಎಕ್ಸ್ಪೀರಿಯನ್ಸ್. ಸ್ನೇಹಿತರೆ, ಅವ್ರ ಅನುಭವ ಹೇಳ್ತವ್ರೆ. ನನ್ ಬ್ಯಾಗ್ ಇರೋದ್ರಿಂದ ಸ್ವಲ್ಪ ಹಂಗೆ ಸುಮ್ಮನೆ ಹೇಳ್ದೆ, ಅವ್ರ ಹೊಟ್ಟೆ ಇರೋದ್ರಿಂದ ಹಂಗೆ ಅಂತ ಅಂದ್ರು. ಏನು ಮಾಡಕ್ಕಾಗಲ್ಲ, ಅವ್ರ ಒಪಿನಿಯನ್, ಅವ್ರ ಅನುಭವ ನಮ್ಗೆ ಹೇಳ್ತಾರೆ. ನಾನು ರೈನ್ ಕೋಟ್ ಪವರ್ ಇಷ್ಟೇ ಅರ್ಧೇ ಹೋಯ್ತೈತೆ ಅಲೆ. ಬದುಕು ಬಂದಂಗೆ ಬದುಕಬೇಕು, ನಾವು ಅಂದ್ಕೊಂಡಂಗೆಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಂಗೆ ಗಾನ್ ಗಾಬರಿ ಆಯ್ತೈತೆ ಹೇಳಿದ್ದು. ಅದು ಹಿಂಗ್ ಹೋಯ್ತಾ ಇದ್ರೇನೆ ಭಯ ಆಯ್ತದೆ. ಕೂಡ ಕನ್ನಡಕ ತಗೊಳ್ಳಲ್ಲ ಈ ಅರ್ಧೋಯ್ತು ಕಣ. ಇಲ್ಲಿ ಹೊರತೆ ಹಾಕಿರೋ ಇಲ್ಲ, ಅದ್ಯಾರ ಚುಚ್ಚಿರೋದು ಇಲ್ಲ. 50 ರೂಪೀಸ್. ಅಲ್ಲಿ ಎಳ್ದಾಡಿದ್ರಿ ಗೊತ್ತಾ ನೀವು? ಹೊಡೆದಾಡಿದ್ರೆ ಇನ್ ಮಗನ ಏನೋ ಮಾಡೋಣ ಅಲ್ವಾ? ನೋಡಿದ್ನಲ್ಲ, ಇಷ್ಟೇ ಆಗ್ಲ ಸೌಟು 3 ಸೌಟು, ಇಷ್ಟೇ ರೈತ 3 ಸರಿ ನಮಗೆಲ್ಲ. ಸ್ನೇಹಿತರೆ, ಇವಾಗ ಆಟೋ ಹುಡುಕ್ಬೇಕು. ಎಷ್ಟು ಹೇಳ್ತಾರೆ ಏನೋ ಗೊತ್ತಿಲ್ಲ. ಅವಾಗಲೇ 600 ರೂಪಾಯಿ ಹೇಳಿದ್ರು. ನೋಡೋಣ ಇವಾಗ ಎಷ್ಟಾಗುತ್ತೆ ಹೇಳ್ತಾರೆ, ಕೇಳೋಣ. ನೋಡಿ, ಏನಕ್ಕೆ ಇಷ್ಟು ಜಾಸ್ತಿ ಹೇಳ್ತಾರೆ ಅಂದರೆ, ಒಂದು ಸೈಡು ಯಾರನ್ನ ಕರ್ಕೊಬಂದು ಬಿಟ್ಟು ತಿರ್ಗಾ ವಾಪಸ್ ಅವ್ರು ಬರೋಷ್ಟರಲ್ಲಿ ನಮ್ಮನ್ನ ಕರ್ಕೊಂಡು ಬಂದು ವಾಪಸ್ ಬಿಡಬೇಕು. ನಮ್ಮನ್ನ ಅವ್ರು ವಾಪಸ್ ಬರಬೇಕು. ಅದರಿಂದ ಜಾಸ್ತಿ ರೇಟು. ಅದಕ್ಕೇ ಏನೇ ಇದ್ರೂ ದಯವಿಟ್ಟು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ನೇಹಿತರು, ಚಿಕ್ಕಮಂಗ್ಳೂರಿಗೆ ಬಂದರೆ. ಇಲ್ಲಾಂದರೆ ನಂತರ 500-600 ರೂಪಾಯಿ ದಂಡ ಅದು ಸಿಗಬೇಕು. ಇವಾಗ ಹೋಗಿ ಹುಡುಕ್ಬೇಕು ನಾವು. ಬನ್ನಿ ಹುಡ್ಕೋಣ ಫಸ್ಟ್ ಆಟೋನ. ಮುಳ್ಳಯ್ಯನಗಿರಿ ಟ್ರಿಪ್ ಮುಗೀತು. ಇವಾಗ ವಾಪಸ್ಸು ಕೆಳಗಡೆ ಹೋಗೋಣ ಅಂತ. ಕುಮ್ಮದಾಗ ಏನೋ ಹೋಗ್ಬೇಕಂತೆ, ಕುಮ್ಮದಾಗ ಹೋಗೋಣ. ಇಟ್ಕೋಣ, ತೆಗಿಯೋಣ ಒಂದೆರಡು ಹಂಗೆ ಶೂಟ್ ತೆಗೆದ್ಬಿಡೋಣ. ಹಿಡ್ಕೊ. ಚೆನ್ನಾಗಿ ಕಾಣ್ತಾ ಇದ್ದೀನ? ಉಲ್ಟಾ ಹಿಡ್ಕೊಂಡ್ರೆ ಕಾಣ್ತೀಯ. ಅವಾಗಲೇ ಹೇಳಿಲ್ವಾ ಹಿಂಗ?
ತಿರ್ಸ್ಕೋ ನಾವು ಈ ಕಡೆ ಇನ್ನು ಒಳಗಡೆ ಹೋಗ್ತೀವಿ ಈ ಕಡೆ ಹೋಗಿ ಹೌದಾ ಗಾಡಿ ಗಾಡಿ ನೋಡ್ಕೊಂಡು ಇಲ್ಲ ಪರವಾಗಿಲ್ಲ ಗಾಡಿ ನೋಡ್ಕೊಂಡು ಹಾಂ ಓಕೆ ಡನ್. ನಾವು ಆ ಕಡೆ ಒಳಗಡೆಯಿಂದ ಆ ಕಡೆ ಊರಿಗೆ ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗಿ ಮಳೆ ಸ್ನೇಹಿತರೆ ಬರ್ಬೇಕಾದ್ರೆ ಕರ್ಕೊಬಂದ್ರಲ್ಲ ಪಾಪ ಅವರನ್ನೇ ನಾವು ಬೇರೆ ಕಡೆ ಹೋಗ್ತೀವಿ ನೋಡೋಕ್ಕೆ ಅಂತ ಹೇಳಿದ್ರು. ಪಾಪ ಅವ್ರು ಫೇರ್ವೆಸಿ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ನಾವಿಲ್ಲ ಬಿಡಿ ನಾವು ಆಟೋದಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ನಾವು ಬರ್ತಾಯಿದ್ವಿ. ತುಂಬ ಧನ್ಯವಾದಗಳು ಅವ್ರಿಗೆ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸರ್, ಆಗಲ್ಲ. ಆ್ಯಕ್ಚುಲಿ ನಮಗೆ ಪರ್ಮಿಟ್ ಇರೋದೇ 3 ಜನ. ಅದೇ ಅದು ಫಸ್ಟ್ ಇದೆಯಲ್ಲ ಚೆಕ್ ಪೋಸ್ಟ್ ಮಾಡಿ ಬರಕ್ ಬಿಡಲ್ಲ ಬುಕಿಂಗ್ ಇಲ್ಲ ಬುಕಿಂಗ್ ಎಲ್ಲ ಕೇಳ್ಕೊಂಡು ಕೊಡ್ತಾನೆ ಅದು ಇಲ್ಲ ಅಂದ್ರೆ ಹೋಗೋದು ಬೇಡ, ಈ ಚೆಕ್ ಪೋಸ್ಟ್ ಅದು ಇಲ್ಲ ಅಂದ್ರೆ ಸುಮ್ಮನೆ ಗಟ್ಟಿಗೆ ಅಲ್ಲಿಂದ ನಡೆಯೋದಿಲ್ಲ ಮತ್ತೆ ನಾನು ಬುಕಿಂಗ್ ಎಲ್ಲ ಕೇಳ್ತಾನೆ. ಅಲ್ಲ 1 ಕಿಲೋಮೀಟರ್ ಅಲ್ಲ, ಜಾಸ್ತಿ ಇದೆ ಅದು ಜಾಸ್ತಿ. ಸ್ನೇಹಿತರೆ ಬಂದ್ವಿ. ಇದು ಕೈಮಾರ ಕುಂಭದ ಅಂತ ಹೇಳಿದೆ ಅವಾಗಲೇ. ಇದು ಕೈಮಾರ ಇದು. ಇಲ್ಲಿ ಒಳ್ಳೆ ಕಾಫಿ ಕುಡಿಬೇಕು. ಬೆಳಗ್ಗೆ ನಮ್ಮ ಹುಡುಗ ಕುಡ್ದಂತೆ. ಬನ್ನಿ ಹೋಗೋಣ, ಅಲ್ಲಿ ತೋರಿಸ್ತೀನಿ ಯಾವುದು ಅಂತ. ಸ್ನೇಹಿತರೆ ಮಲ್ನಾಡ್ ಕೆಫೆ ಸೂಪರ್ ಆಗಿರುತ್ತೆ ಇಲ್ಲಿ. ಮತ್ತು ನಿಮ್ದು ಯಾವುದು? ಏನೋ ಬೋಲ್ಡ್ ಗಿಟ್ ಹಾಕ್ಬೇಕು ನೀವು ಯೂಟ್ಯೂಬ್ ಆ ಕಡೆ ಇದೆಯಾ? ಸ್ನೇಹಿತರೆ ನೋಡಿ K18 ಅಂತ ಸೂಪರ್ ಆಗಿದೆ ಕಾಫಿ ಟೀ. ಬನ್ನಿ ಒಂದ್ಸಲ ಟ್ರೈ ಮಾಡಿ. ನಮ್ಗೆ ಇಷ್ಟ ಆಯಿತು, ಕುಡ್ದಿದ್ದೀವಿ. ನೋಡಿ ಒಂದ್ಸಲ ಸೂಪರ್ ಅಂದರೆ ಸೂಪರ್ ಆಗಿದೆ. ಸ್ನೇಹಿತರೆ ಮುಳ್ಳಂಗಿರಿ ಆಯಿತು. ನೆಕ್ಸ್ಟು ದೇವಿರಮ್ಮ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಕರ್ಕೊಂಡು ಹೋಗೋಣ, ದೇವಿರಮ್ಮ ಟೆಂಪಲ್ಗೆ ಹೋಗೋಣ. ನೆಕ್ಸ್ಟು ದೇವಿರಮ್ಮ ಟೆಂಪಲ್ಲು, ಅದಾದಮೇಲೆ ಡೈಮಂಡ್ ಫಾಲ್ಸ್ ಅಂತ ಒಂದಿದೆ ಸ್ನೇಹಿತರೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ವಿಡಿಯೋ ತುಂಬ ಲಾಂಗ್ ಆಯಿತು, ಆಲ್ರೆಡಿ ಗೊತ್ತಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಸ್ನೇಹಿತರೆ, ಬಾಯ್.